ವಾರಕ್ಕೊಂದು ಅರಿವು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಶಶಿಧರ್ ಹೆಚ್ ಡಿ. ಈ ವಾರದ ಸಂಚಿಕೆಯಲ್ಲಿ ಯೋಗದ ಬಗ್ಗೆ ಕೆಲವು ಮಾಹಿತಿಗಳನ್ನು ಹೇಳ ಬಯಸ್ತೀನಿ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಅಂತ ಹೇಳ್ತಾರೆ. ಮಹಾಮುನಿ ಪತಂಜಲಿಯ ರಚಿತವಾಗಿರುವ ಒಂದು ಯೋಗಶಾಸ್ತ್ರ ಚಿತ್ತಸ್ಯ ಮನಸ್ಸಿಗೆ ಸಂಬಂಧಪಟ್ಟಿದ್ದ ಮಲವನ್ನು ತೆಗೆಯಲಿಕ್ಕೆ ನಿವಾರಣೆ ಆಗ್ತದೆ. ಮನಸ್ಸಿನಲ್ಲಿರುವ ವ್ಯಾಕುಲತೆ, ಮನಸ್ಸಿನಲ್ಲಿರುವ ಚಂಚಲತೆಯನ್ನು, ಮನಸ್ಸಿನಲ್ಲಿರುವ ಒಂದು ಕಾಯಿಲೆಗಳನ್ನು, ಮನಸ್ಸಿನ ತೊಳಲಾಟವನ್ನು ನಿವಾರಣೆ ಮಾಡಲಿಕ್ಕೆ ಯೋಗಶಾಸ್ತ್ರ ಬಹಳ ಪ್ರಮುಖವಾದ ಒಂದು ಶಾಸ್ತ್ರ. ಪದೇನ ವಾಚಾಂ, ನಿಮಗೆ ಭಾಷೆಯಲ್ಲಿ ಸ್ವಲ್ಪ ಏನಾದರೂ ತೊಂದರೆ ಇದೆಯಾ? ಪದೇನ ಅಂದರೆ ಪದಶಾಸ್ತ್ರ ಅಥವಾ ವ್ಯಾಕರಣಶಾಸ್ತ್ರ ಅಥವಾ ಗ್ರಾಮರ್, ಅದನ್ನು ಉಪಯೋಗ ಮಾಡಿಕೊಂಡು ಭಾಷೆಯ ಮೇಲೆ ಹಿಡಿತವನ್ನು ಸಾಧಿಸ್ಬೋದು. ಹಾಗೆ ಮಲಂ ಶರೀರಸ್ಯ ಚ ವೈದ್ಯಕೇನ, ಶರೀರದಲ್ಲಿ ಆಗುವ ಒಂದು ಮಲ ಅಥವಾ ಇಂಪ್ಯೂರಿಟೀಸ್ ಅಥವಾ ಕಾಯಿಲೆಗಳನ್ನ ನಿವಾರಣೆ ಮಾಡಲಿಕ್ಕೆ ವೈದ್ಯಕೀಯ ಶಾಸ್ತ್ರ ಬಹಳ ಪ್ರಮುಖವಾಗಿ ನಮಗೆ ದೊರಕ್ತಾ ಇದೆ. ಹಾಗಾದರೆ ಯೋಗ ಬರೀ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಮಾತ್ರನಾ? ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳ್ತಾರೆ. ಅಂದರೆ ಮನಸ್ಸಿಗೆ ಸಂಬಂಧಪಟ್ಟಿದ್ದಂತಹ ತೊಳಲಾಟ, ಚಂಚಲತೆ, ಮಾನಸಿಕ ದುಃಖ ಅಥವಾ ಯಾವುದೇ ಒಂದು ಮನಸ್ಸಿಗೆ ಸಂಬಂಧಪಟ್ಟಿದ್ದಂತಹ ಒಂದು ಆಸೆ, ಆಕಾಂಕ್ಷೆಗಳನ್ನು ನಾವು ತಡೆಯೋದು ಚಿತ್ತವೃತ್ತಿ ನಿರೋಧ ಅಂತ ಕಂಡು ಯೋಗದ ಡೆಫಿನೇಷನ್ ಹೇಳ್ಬೇಕಾದ್ರೆ ಹೇಳ್ತಾರೆ. ಅಂದರೆ ಮನಸ್ಸಿಗೆ ಸಂಬಂಧಪಟ್ಟಿದ್ದ ಮಾತ್ರನಾ? ಅಲ್ಲ. ಯೋಗ ಇಡೀ ನಮ್ಮ ದೇಹದ ಆರೋಗ್ಯಕ್ಕೆ, ಶರೀರದ ಆರೋಗ್ಯ ಆಗಿರ್ಬೋದು, ಮಾನಸಿಕ ಆರೋಗ್ಯ ಆಗಿರ್ಬೋದು, ಸಾಮಾಜಿಕ ಆರೋಗ್ಯಕ್ಕೂ ಇರ್ಬೋದು ಕೂಡ ಯೋಗ ಬಹಳ ಪ್ರಮುಖವಾದ ಒಂದು ಶಾಸ್ತ್ರವಾಗಿದೆ. ಆರೋಗ್ಯ ಅಂದರೆ ಏನು? ಬರೀ ದೇಹದ್ದು ಮನಸ್ಸಿಂದು ಮಾತ್ರ ಆರೋಗ್ಯ ಅಲ್ಲ. ಇವನ್ ಸಾಮಾಜಿಕವಾಗಿ ಕೂಡ ನಾವು ಹೇಗೆ ಇರ್ತೀವಿ, ನಮ್ಮ ಆತ್ಮ ಹೇಗೆ ಪ್ರಸನ್ನವಾಗಿರುತ್ತೆ, ಅದು ಕೂಡ ಆರೋಗ್ಯದಲ್ಲೇ ಬರುತ್ತೆ. ಯಾಕೆಂದರೆ ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮೀಂದ್ರಿಯ ಮನಃ ಸ್ವಸ್ಥೈತಿ ವಿಧೀಯತೆ ಅಂತ ಹೇಳ್ತಾರೆ. ನಮ್ಮ ತ್ರಿದೋಷಗಳು, ವಾತಪಿತ್ತ ಕಫ ದೋಷಗಳು ಸಮಸ್ಥಿತಿಯಲ್ಲಿ ಇರಬೇಕು. ಧಾತುಗಳು, ಸಪ್ತಧಾತುಗಳು, ರಸರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜ, ಶುಕ್ರ, ಈ ಬ್ಲಡ್, ಈ ಒಂದು ಮಸಲ್ಸು, ಈ ಒಂದು ಫ್ಯಾಟು ಎಲ್ಲ ಕರೆಕ್ಟಾಗಿರಬೇಕು. ಒಂದು ಬ್ಲಡ್ ಟೆಸ್ಟ್ ಮಾಡಿದಾಗ ಲಿಪಿಡ್ ಪ್ರೊಫೈಲ್ ಸರಿ ಇರಬೇಕು, ಥೈರಾಯ್ಡ್ ಪ್ರೊಫೈಲ್ ಸರಿ ಇರಬೇಕು, ಕಿಡ್ನಿ ಫಂಕ್ಷನ್ ಟೆಸ್ಟ್ ಸರಿ ಇರಬೇಕು, ಲಿವರ್ ಫಂಕ್ಷನ್ ಟೆಸ್ಟ್ ಸರಿ ಇರಬೇಕು. ಏನು ನಾರ್ಮಲ್ ವ್ಯಾಲ್ಯೂ ಅಂತ ಇದೆಲ್ಲ ಸರಿಯಾಗಿರಬೇಕು. ಅವೆಲ್ಲ ಧಾತುಗಳು, ಟಿಶ್ಯೂಸ್ಗಳು ಒಂದು ಸಮಸ್ಥಿತಿಯಲ್ಲಿ ಇರಬೇಕು. ಇಂದ್ರಿಯಗಳು, ನಮ್ಮ ಎಲ್ಲ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಅದು ಸರಿಯಾದ ಕೆಲಸ ರೀತಿ ಮಾಡ್ತಿರಬೇಕು. ಹಾಗೆ ಅಗ್ನಿ, ನಮ್ಮ ಡೈಜೆಷನ್ ಪವರ್, ಡೈಜೆಸ್ಟಿವ್ ಕೆಪಾಸಿಟಿ ಅದು ಕೂಡ ಸರಿ ಇರಬೇಕು. ಜಾಸ್ತಿನೇ ಇರಬಾರ್ದು, ಕಮ್ಮಿನೇ ಇರಬಾರ್ದು. ಮಲಕ್ರಿಯ, ನಮ್ಮ ಎಲ್ಲ ಮಲಮೂತ್ರ ವಿಸರ್ಜನೆ ಸರಿಯಾಗ್ತಿರಬೇಕು. ಇಷ್ಟು ದೇಹಕ್ಕೆ ಸಂಬಂಧಪಟ್ಟ ಆರೋಗ್ಯ. ಅದು ಮಾತ್ರ ಆರೋಗ್ಯ ಅಲ್ಲ. ಪ್ರಸನ್ನ ಆತ್ಮೀಂದ್ರಿಯ ಮನಃ, ಮನಸ್ಸು ಪ್ರಸನ್ನವಾಗಿರಬೇಕು, ಆತ್ಮ ಪ್ರಸನ್ನವಾಗಿರಬೇಕು. ಆವಾಗಲೇ ನಾವು ಅದನ್ನು ಸಂಪೂರ್ಣ ಆರೋಗ್ಯ ಅಂತ ಹೇಳೋದು. ಈ ಸಂಪೂರ್ಣ ಆರೋಗ್ಯ ಯೋಗ ಕೊಡ್ತದೆ. ಆದರೆ ಯೋಗ ಅಂದರೆ ಬರೀ ಆಸನ ಮಾತ್ರ ಅಲ್ಲ, ಫಿಸಿಕಲ್ ಎಕ್ಸಸೈಸ್ ಮಾತ್ರ ಅಲ್ಲ. ವ್ಯಾಯಾಮಕ್ಕೂ ಯೋಗಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಯೋಗ ಅಂದರೆ ಇತ್ತೀಚೆಗೆ ಬರೀ ಯೋಗಾಸನ ಅಂತ ಆಗ್ತಿದೆ. ಅಲ್ಲ, ಯೋಗಾಸನ ಅಲ್ಲ. ಯೋಗದಲ್ಲಿ ಅಷ್ಟಾಂಗ ಯೋಗಗಳು ಇದ್ದಾವೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಅಂದರೆ ಯೋಗ ಬರೀ ದೇಹಕ್ಕೆ ಮಾತ್ರ ಅಲ್ಲ, ಶ್ವಾಸಕ್ಕೂ ಕೂಡ ಸಂಬಂಧ, ಮನಸ್ಸಿಗೂ ಕೂಡ ಸಂಬಂಧವಾದ ಒಂದು ಅತ್ಯದ್ಭುತವಾದ ಶಾಸ್ತ್ರ. ನಿಮಗೆ ಒಂದು ದಿನಕ್ಕೆ ಒಂದು 5-6 ಮಾತ್ರೆ ನುಂಗ್ತಿದ್ದೀರಾ, ಅದನ್ನು 1-2 ಮಾತ್ರೆಗೆ ತರ್ಬೋದು ಯೋಗದಿಂದ. 1-2 ಮಾತ್ರೆ ನುಂಗ್ತಿದ್ದೀರಾ, ಮಾತ್ರೆ ರಹಿತವಾಗಿ ನೀವು ಆರೋಗ್ಯದ ಜೀವನ ನಡೆಸ್ಬೋದು ಯೋಗದಿಂದ. ಇಲ್ಲಿ ಯಮ ನಿಯಮಗಳು, ಸ್ವಲ್ಪ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ಗಳು. ಫಸ್ಟ್ 2 ಒಂದು ಅಂಗಗಳು ಅಷ್ಟಾಂಗ ಯೋಗದಲ್ಲಿ ಯಮ ಮತ್ತು ನಿಯಮ ಅಂದರೆ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು. ಬೇರೆಯವರಿಗೆ ಹಿಂಸೆಯನ್ನು ಮಾಡಬಾರ್ದು, ಬೇರೆಯವರ ವಸ್ತುವನ್ನು ಕದಿಬಾರ್ದು, ಅತಿಯಾದ ಆಸೆ ಪಡಬಾರ್ದು, ಕ್ಲೀನಾಗಿರಬೇಕು. ಕಾಯ ವಾಚ ಮನಸ್ಸ, ಮನಸ್ಸಿನಲ್ಲೂ ಕೂಡ ಕ್ಲೀನಾಗಿರಬೇಕು, ಮಾತಿನಲ್ಲೂ ಕೂಡ ಪರಿಶುದ್ಧತೆ ಇರಬೇಕು. ಬೇರೆಯವರ ಒಂದು ಪ್ರಾಪರ್ಟಿ ಆಗಲಿ ಅಥವಾ ಬೇರೆ ಒಂದು ವಸ್ತುಗಳಾಗಿ ಆಸೆ ಪಡಬಾರ್ದು. ನಮ್ಮ ಮಾತು ಕೂಡ ಮೃದುವಾಗಿರಬೇಕು, ಸತ್ಯವನ್ನೇ ಹೇಳಬೇಕು, ಆದರೆ ಮೃದುವಾಗಿ ಹೇಳಬೇಕು, ಪ್ರಿಯವಾಗಿ ಹೇಳಬೇಕು. ಸೊ ಹೀಗೆ
ಕೆಲವು ರೂಲ್ಸ್ ರೆಗ್ಯುಲೇಷನ್ಸು, ಆಹಾರದಲ್ಲೂ ಕೂಡ ಹಿತ ಆಹಾರವನ್ನು ತಗೊಳ್ಬೇಕು. ಆ್ಯಕ್ಟಿವಿಟೀಸ್ ಕೂಡ, ನಮ್ಮ ಎಲ್ಲ ಕ್ರಿಯೆಗಳು ಕೂಡ ಹಿತವಾಗಿ ಮಾಡಬೇಕು, ಎಲ್ಲ ಧರ್ಮ ಮಾರ್ಗದಲ್ಲಿ ನಡಿಬೇಕು ಅಂತ ಕಂಡು ಯಮ ನಿಯಮ ಈ 2 ಅಂಶಗಳಲ್ಲಿ ಬರ್ತದೆ. 3ನೇದು ಆಸನ, ಯೋಗಾಸನ ತುಂಬ ಪ್ರಚಲಿತವಾಗ್ತದೆ ಇತ್ತೀಚೆಗೆ. ಸುಮಾರು ಆಸನಗಳು ಉಂಟು, ಸುಮಾರು 200ಕ್ಕಿಂತ ಮೇಲು ಆಸನಗಳು ಇರ್ಬೋದು. ಹಾಗೆ ಕೆಲವೊಂದು ಆಸನಗಳಿಗೆ ಅದರ ಹೆಸರು ಅರ್ಥದ ನೋಡೋಕ್ಕೆ ಹೋದರೆ ಸುಮಾರು ಆಸನಗಳಿಗೆ ಕೆಲವು ಪ್ರಾಣಿಗಳು ಅಥವಾ ಪಕ್ಷಿಗಳು ಹೀಗೆ ಒಂದು ರಿಸೆಂಬ್ಲೆನ್ಸ್ ಆಗಿ ಒಂದು ಆಸನಗಳು ಬರ್ತದೆ. ಫಾರ್ ಎಕ್ಸಾಂಪಲ್ ವೃಕ್ಷಾಸನ ಮರದ ರೀತಿ, ಭುಜಂಗಾಸನ ಹಾವಿನ ರೀತಿ, ಶಶಂಕಾಸನ ಮೊಲದ ರೀತಿ, ಕುಕ್ಕುಟಾಸನ ಕೋಳಿಯ ರೀತಿ, ಮಕರಾಸನ ಮೊಸಳೆ ರೀತಿ. ಸೊ ಹೀಗೆ ಕೆಲವು ಆಸನಗಳನ್ನು ನಾವು ಮಾಡಿದಾಗ ಆಯಾ ಸಂಬಂಧಪಟ್ಟಿದ್ದಂತಹ ಪಾರ್ಟಿಗೆ ಅಥವಾ ಆರ್ಗನ್ಸ್ಗಳಿಗೆ ಸ್ಟಿಮ್ಯುಲೇಟ್ ಆಗಿ ಅಲ್ಲಿ ಆರೋಗ್ಯವಾದ ರಕ್ಷಣೆಯನ್ನು ಮಾಡ್ತದೆ. 4ನೇದು ಪ್ರಾಣಾಯಾಮ, ತುಂಬ ಪ್ರಮುಖವಾದದ್ದು. ನಮ್ಮ ಒಂದು ಶ್ವಾಸಕ್ಕೆ ಸಂಬಂಧಪಟ್ಟಿದ್ದಂತಹ ರೆಸ್ಪಿರೇಟರಿ ಸಿಸ್ಟಮಿಗೆ, ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮಿಗೆ ಸಂಬಂಧಪಟ್ಟಿದ್ದಂತಹ ಒಂದು ಅಂಗ. ನಮ್ಮ ಉಸಿರನ್ನ ಒಂದು ಪೂರಕ, ಕುಂಭಕ, ರೇಚಕ ಅಂತ ಕಂಡು ಉಸಿರನ್ನ ಆದಷ್ಟು ಡೀಪಾಗಿ ತಗೊಂಡು ಅದನ್ನು ಹೋಲ್ಡ್ ಮಾಡಿ ಮತ್ತೆ ಅದನ್ನು ಬಿಡೋದು. ಪೂರಕ, ಕುಂಭಕ, ರೇಚಕ. ಇದು ಕೂಡ ನಮ್ಮ ಶ್ವಾಸಕೋಶಕ್ಕೆ ಶಕ್ತಿಯನ್ನು ಕೊಡ್ತದೆ, ಕಾನ್ಸಂಟ್ರೇಷನ್ ಕೂಡ ಜಾಸ್ತಿ ಮಾಡುತ್ತೆ. ಸೊ ಇಲ್ಲಿ ಬರೀ ಯೋಗ ಅಂದರೆ ಬರೀ ಎಕ್ಸಸೈಸು, ಸ್ವಲ್ಪ ತೂಕ ಕಡಿಮೆ ಆಗಬೇಕು, ಬಿ ಪಿ ಕಡಿಮೆ ಆಗಬೇಕು, ಶುಗರ್ ಕಮ್ಮಿ ಆಗಬೇಕು, ಥೈರಾಯ್ಡ್ ಸರಿ ಆಗಬೇಕು, ಕೊಲೆಸ್ಟ್ರಾಲ್ ಸರಿ ಆಗಬೇಕು ಅಂತಲ್ಲ. ಯೋಗದಿಂದ ಕಾನ್ಸಂಟ್ರೇಷನ್, ಏಕಾಗ್ರತೆ ಬರ್ತದೆ, ಒಂದು ಕೋಆರ್ಡಿನೇಷನ್, ಸಮನ್ವಯತೆ ಬರ್ತದೆ, ಹಾಗೆ ಕಂಟ್ರೋಲ್, ಮನಸ್ಸಿನ ಒಂದು ಕಂಟ್ರೋಲ್ ಬರ್ತದೆ. ಸೊ ಇವೆಲ್ಲ ಯೋಗದ ಒಂದು ಬೆನಿಫಿಟ್ಸ್ಗಳಿದು. ಹಾಗೆ ಪ್ರಾಣಾಯಾಮ ಆದಮೇಲೆ ಧಾರಣ. ಧಾರಣ ಅಂದರೆ ಅದನ್ನು ಒಂದು ಹೋಲ್ಡ್ ಮಾಡೋದು, ಎಸ್ಪೆಷಲಿ ಸೆನ್ಸ್ ಆರ್ಗನ್ಸನ್ನು ಒಂದು ಕಂಟ್ರೋಲ್ ಮಾಡೋದು. ಅತಿಯಾದ ಆಸೆ, ಫಾರ್ ಎಕ್ಸಾಂಪಲ್ ಮೊಬೈಲ್, ಸಿಕ್ಕಾಪಟ್ಟೆ ಮೊಬೈಲ್ ನೋಡೋದು, ಮೊಬೈಲ್ ಎದುರುಗಡೆ ಇದ್ರೂ ಕೂಡ ನಾವು ಒಂದು ನೋಡಬಾರ್ದು. ಅಷ್ಟು ಕಂಟ್ರೋಲ್ ನಮಗೆ ಬರಬೇಕು ಅಂದರೆ ಯೋಗದಿಂದ ಸಾಧ್ಯ. ಇದರಲ್ಲಿ ಸಿಕ್ಕಾಪಟ್ಟೆ ಸ್ವೀಟ್ ಇಡ್ತಾರೆ ಅಥವಾ ನಾನ್ ವೆಜ್ ಐಟಮ್ಸ್ ಇಟ್ಟಿರ್ತಾರೆ, ತಿನ್ನಬೇಕು ಅಂತ ಅನಿಸುತ್ತೆ, ಅದನ್ನು ಕೂಡ ನಾವು ಕಂಟ್ರೋಲ್ ಮಾಡ್ಕೊತೀವಲ್ಲ, ಅದು ಧಾರಣ, ಶಕ್ತಿ, ಹೋಲ್ಡ್ ಮಾಡೋದು, ಅದು ಕೂಡ ಯೋಗದಿಂದ ಬರ್ತದೆ. ನೆಕ್ಸ್ಟು ಧ್ಯಾನ. ಧ್ಯಾನದಲ್ಲಿ ಮೆಡಿಟೇಷನ್ ಅಥವಾ ಒಂದು ವಸ್ತುವಿನ ಬಗ್ಗೆ ಅಥವಾ ಒಂದು ದೇವರ ಬಗ್ಗೆ ಅಥವಾ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಧ್ಯಾನ ಮಾಡ್ತಾ ಸುಮಾರು ಹೊತ್ತು ಕೂತ್ಕೊಳ್ಳೋದು, ಅದನ್ನು ಧ್ಯಾನ ಬರುತ್ತೆ. ಇದು ಧಾರಣಕ್ಕಿಂತ ಮುಂಚೆ ಪ್ರತ್ಯಾಹಾರ ಅಂತ ಬರ್ತದೆ. ಪ್ರತ್ಯಾಹಾರ ಅಂತ ಕೂಡ ವಿತ್ಡ್ರಾಲ್ ಆಫ್ ಸೆನ್ಸಸ್ ಅಂತ ಕಂಡು ಹೇಳ್ತೀವಿ. ಅಂದರೆ ಈ ಆಹಾರ ಪದಾರ್ಥಗಳಾಗಿರಲಿ ಅಥವಾ ನಮ್ಮ ಆಸೆ ಆಕಾಂಕ್ಷೆಗಳಾಗಲಿ, ಅದನ್ನು ನಾವು ನಮ್ಮ ಇಂದ್ರಿಯಗಳಿಂದ ದೂರ ಇಡೋದು, ಅದು ಪ್ರತ್ಯಾಹಾರ ಆಗ್ತದೆ. ಲಾಸ್ಟು ಸಮಾಧಿ. ಈ ಧಾರಣ, ಧ್ಯಾನ, ಸಮಾಧಿ ಇವೆಲ್ಲ ಒಂದು ಮೆಡಿಟೇಷನ್ಗೆ ಸಂಬಂಧಪಟ್ಟಿದ್ದು. ಸೊ ಇಟ್ ಲಾಸ್ಟ್ ಸ್ಟೇಜು ಸಮಾಧಿ. ಅಷ್ಟು ಒಂದು ಡೀಪರ್ ಸ್ಟೇಜಿಗೆ ನಾವು ಹೋಗ್ಬಿಟ್ಟಿರ್ತೀವಿ. ಸಮಾಧಿ ಸ್ಟೇಜಲ್ಲಿ ಯಾವುದೇ ಒಂದು ಹೊರಗಿನ ಒಂದು ಪ್ರಪಂಚದ ಅರಿವೇ ಇಲ್ದಿದ್ದಂಗೆ ಆ ಸಮಾಧಿ ಸ್ಥಿತಿಯಲ್ಲಿ ಇರ್ತದೆ. ಸೊ ಈ ರೀತಿ ಅಷ್ಟಾಂಗ ಯೋಗಗಳಿಂದ ಒಂದು ಮಾನಸಿಕ ದೃಢತೆಯನ್ನು ನಾವು ಪಡಿಬೋದು. ಯೋಗ ಕ್ಲಾಸಿಗೆ ಸೇರ್ಕೊತೀವಿ ಅಥವಾ ಯೋಗ ಮಾಡ್ತೀವಿ, ಬೆನಿಫಿಟ್ ಎಲ್ಲ ಇದು ಯಾವಾಗ ಅಂದರೆ ನಿಮಗೆ ತಕ್ಷಣ ಬೆನಿಫಿಟ್ ಸಿಗಬೇಕು ಅಂತೇನಿಲ್ಲ. ಸುಮಾರು ಒಂದು 2 ತಿಂಗಳು ನೀವು ಇದನ್ನು ಮಾಡಿ, ಆಮೇಲೆ ಯೋಗ ನೀವು ಬಿಟ್ಟು ಕೂಡ ಯೋಗ ನಿಮ್ಮನ್ನು ಬಿಡೋದಿಲ್ಲ. ಅಷ್ಟು ಒಂದು ಪಾಸಿಟಿವ್ ವೈಬ್ಸ್ ಅಥವಾ ಒಂದು ಎನರ್ಜಿಯನ್ನು ಈ ಯೋಗ ಕೊಡ್ತದೆ. ಇದು ಸಂಪೂರ್ಣ ಆರೋಗ್ಯದ ಹೇಗೆ ರಕ್ಷಣೆ ಮಾಡ್ತದೆ? ಈ ಆರೋಗ್ಯ ಅಂತ ಹೇಳಿದ್ನಲ್ಲ, ಸಮದೋಷ ಸಮಾಗ್ನಿಷ್ಠ ಸಮಧಾತು ಮಲಕ್ರಿಯಾ ಅಂತ ಕಂಡು ಅದನ್ನು ಫಾಲೋ ಮಾಡಬೇಕು ಅಂದರೆ, ಅದೆಲ್ಲ ಸರಿಯಾಗಬೇಕು ಅಂದರೆ ಏನು ಮಾಡಬೇಕು? ನಿತ್ಯಂ ಹಿತ ಆಹಾರ ವಿಹಾರ ಸೇವಿ ಸಮೀಕ್ಷಕಾರಿ ವಿಶೇಷಾಸಕ್ತ ದಾತ ಸಮಃ ಸತ್ಯಪರಃ ಕ್ಷಮವಾನ್ ಆಪ್ತೋಪಸೇವಿ ಚ ಭವತಿ ಆರೋಗ್ಯ. ಇವೆಲ್ಲ ಮಾಡಿದರೆ ಆರೋಗ್ಯ ಬರ್ತದೆ. ನಿತ್ಯ ಹಿತ ಆಹಾರ ವಿಹಾರ, ಪ್ರತಿನಿತ್ಯ ಹಿತವಾದ ಆಹಾರ ಮತ್ತು ಆ್ಯಕ್ಟಿವಿಟೀಸ್ಗಳು ಮಾಡಬೇಕು. ಅದು ಮಾಡೋಕ್ಕೆ ನಮಗೆ ಮೈಂಡ್ ಕಂಟ್ರೋಲ್ ಇರಬೇಕು, ಅದಕ್ಕೆ ಯೋಗ ಬೇಕು. ಸಮೀಕ್ಷಕಾರಿ, ಒಂದು ಸರಿಯಾದ ತಪ್ಪು ಅಂತಕೊಂಡು ಯೋಚನೆ ಮಾಡಿ ನಾವು ಮಾತಾಡೋದು, ಯೋಚನೆ ಮಾಡಿ ನಾವು ಕ್ರಿಯೆಯನ್ನು ಮಾಡೋದಕ್ಕೆ ಏನು ಬೇಕು? ಪರಿಶುದ್ಧವಾದ ದೃಢ ಮನಸ್ಸು ಬೇಕು, ಅದು ಯೋಗದಿಂದ ಬರ್ತದೆ. ವಿಶೇಷಾಸಕ್ತ, ಈ ಒಂದು ಇಂದ್ರಿಯಗಳ ಒಂದು ಕಂಟ್ರೋಲು, ಅದು ಯೋಗದಿಂದ ಬರ್ತದೆ. ದಾತ, ಬೇರೆಯವರಿಗೆ ದಾನ ಮಾಡುವ ಒಂದು ಮನಸ್ಸು, ಅದು ಕೂಡ ಯೋಗದಿಂದ ಬರ್ತದೆ. ಸಮಃ, ಸುಖ ದುಃಖವನ್ನು ಸರಿಯಾದ ರೀತಿಯ ಸಮ ಪ್ರಮಾಣದಲ್ಲಿ ಒಂದು ತಗೊಳ್ಳೋ ಒಂದು ಶಕ್ತಿ ಯೋಗದಿಂದ ಬರ್ತದೆ. ದಾತ ಸಮಃ ಸತ್ಯಪರ, ಸತ್ಯವನ್ನೇ ಹೇಳಬೇಕು, ಅಷ್ಟು ದೃಢವಾಗಿರಬೇಕು ಅಂತ ಮನಸ್ಸು,
ಯೋಗದಿಂದ ಬರ್ತದೆ. ಕ್ಷಮವಾನ್, ಬೇರೆಯವರನ್ನ ಕ್ಷಮಿಸುವ ಗುಣ, ಅದು ಕೂಡ ಯೋಗದಿಂದ ಬರ್ತದೆ. ಆಪ್ತೋಪಸೇವಿ, ದೊಡ್ಡವರನ್ನು ಗೌರವಿಸಬೇಕು, ಅವರು ಹೇಳಿದ್ದನ್ನು ಕೇಳಬೇಕು, ತುಂಬ ಒಂದು ಪ್ರಸಿದ್ಧವಾದ ಗ್ರಂಥಗಳನ್ನು ನಾವು ರೆಫರ್ ಮಾಡಬೇಕು, ಅದು ಹೇಳಿದ್ದನ್ನು ನಂಬಬೇಕು, ಒಳ್ಳೆಯದನ್ನು ನಾವು ಕಲಿಬೇಕು ಅನ್ನೋ ಒಂದು ಗುಣ, ಆ ಮನಸ್ಸು ಯೋಗದಿಂದ ಬರ್ತದೆ. ಹಾಗೆ ಇವೆಲ್ಲ ಮಾಡಿದರೆ ಆರೋಗ್ಯ ಬರ್ತದೆ. ಇವೆಲ್ಲ ಮಾಡೋಕ್ಕೆ ಯೋಗ ಬೇಕು. ಸೊ ಈ ಅಷ್ಟಾಂಗ ಯೋಗಗಳನ್ನು ನಾವು ಪ್ರತಿನಿತ್ಯ ನಾವು ಮಾಡೋಣ. ಅಟ್ಲೀಸ್ಟ್ 1 ಗಂಟೆ ನಮ್ಮ ದೇಹಕ್ಕೋಸ್ಕರ ನಾವು ಕೊಟ್ಟರೆ ಯೋಗ ನಮ್ಮನ್ನು ಆರೋಗ್ಯದ ಜೀವನ ನಡೆಸೋಕ್ಕೆ ಸಹಾಯ ಮಾಡ್ತದೆ. ಔಷಧ ರಹಿತವಾಗಿ ನಾವು ಜೀವನ ನಡೆಸ್ಬೋದು. ಇದಿಷ್ಟು ಯೋಗದ ಬಗ್ಗೆ ಮಾಹಿತಿ. ಧನ್ಯವಾದಗಳು.